ರಾಜ್ಕುಮಾರ್ ಒಬ್ಬ ಅಯೋಗ್ಯವನು ಸರ್ನಾ. ಡಾಕ್ಟರ್ ರಾಜ್ಕುಮಾರ್ ಸರ್, ಡಾಕ್ಟರ್ ರಾಜ್ಕುಮಾರ್ ಸರ್ ಅನ್ಬೇಕು, ಅರ್ಥ ಆಯ್ತಾ? ರಾಘವೇಂದ್ರ ರಾಜ್ಕುಮಾರ್ ಅಪ್ಪನಿಗೆ ಕುಡ್ಕೊಂಬಂದು ಹೊಡೆದು 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 ಕೈ ಕಾಲು ಲ್ಯಾಪ್ಸ್ ಆಯ್ತು. ಏನ್ ಪಕ್ಕದಲ್ಲೇ ಕುತ್ಕೊಂಡು ನೋಡ್ಬಿಟ್ಟ ಗುರು ನೀನು? ಅಷ್ಟೊಂದೆಲ್ಲ ಡೀಟೇಲ್ಡ್ ಆಗಿ ಹೇಳ್ತಾ ಇದ್ಯಾ? ಏನ್ ಪಕ್ಕದಲ್ಲಿ ಕುತ್ಕೊಂಡು ನೋಡ್ಬಿಟ್ಟ? ಶಿವರಾಜ್ಕುಮಾರ್ ಅವನ ಬಗ್ಗೆ ನಾನು ತಲೆನೇ ಕಡಿಸ್ಕೊಳ್ಳಲ್ಲ, ಎಲ್ಲದಕ್ಕೂ ನಾನು ರೆಡಿ ಇದ್ದೀನಿ. ನೋಡಿ, ನಿಮ್ಗೆ ವಯಸ್ಸು ಜಾಸ್ತಿ ಇದೆ, ನಾನು ಮರ್ಯಾದೆ ಕೊಡ್ತೀನಿ. ನಾನು ಫಸ್ಟ್ ಏನು ಕ್ಲಾರಿಫೈ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂದರೆ, ವಿಷ್ಣು ದಾದ ಅಭಿಮಾನಿ ಅಂತ ಇವ್ರು ವಿಡಿಯೋ ಮಾಡಿರೋದಂತೆ. ವಿಷ್ಣು ದಾದ ಏನಾದರೂ ಅಕಸ್ಮಾತ್ ಇವತ್ತು ಬದುಕಿದಿದ್ರೆ ಇವ್ರು ಮಾಡಿರುವಂಥ ವಿಡಿಯೋಗೆ ಅವರೇ ಕರೆದ್ಬಿಟ್ಟು ಮತ್ತೆ ಹೊಡಿಯೋರೇನೋ ಇವ್ರನ್ನ. ವಿಷ್ಣುವರ್ಧನ್ ಸ್ಮಾರಕನ್ನ ಹೊಡಿಬೇಕಾದ್ರೆ ಮನ್ಸಾದ್ರೆ ಹೆಂಗ್ ಬಂದ್ರಿ? ಅಲ್ಲ, ವಿಷ್ಣುದಾದ ಅವ್ರ ಸಮಾಧಿನ ನೆಲಸಮ ಮಾಡಿದ್ದಾರೆ, ಅದನ್ನ ಹೆಂಗ್ ಸರಿ ಮಾಡ್ಕೊಬೇಕು, ಅದನ್ನ ಪರಿಹಾರಗಳು ನೋಡ್ಕೋದ್ ಬಿಟ್ಬಿಟ್ಟು ದೊಡ್ಡ ಮನೆ ಮೇಲೆ ಎದ್ದು ಬಿದ್ರೆ ನಾವೇನ್ ಮಾಡೋಕ್ಕಾಗುತ್ತೆ? ನಾವು ಒಬ್ಬ ವಿಷ್ಣುದಾದ ಅಭಿಮಾನಿನೇ. ಯಾಕೆ ರಾಜಣ್ಣನ ಇಷ್ಟಪಡೋರು ವಿಷ್ಣುದಾದನ ಇಷ್ಟಪಡೋಂಗಿಲ್ವಾ? ಇಷ್ಟಪಡಬಾರ್ದು ಅಂದರೆ ಹೇಳ್ಬಿಡಿ, ನಾವು ಇಷ್ಟಪಡಲ್ಲ, ನಮಗೂ ಇಷ್ಟ ಗುರು ಹಂಗಂತ ಹೇಳ್ಬಿಟ್ಟು ರಾಜಣ್ಣ ಒಬ್ಬ ಅಯೋಗ್ಯ ಅಲ್ಲ, ರಾಜಣ್ಣನೂ ಅಲ್ಲ, ಹೆಸರಿಟ್ಟು ಕರೆಯೋಷ್ಟು. ಆಮೇಲೆ ಪುನೀತು ಏನು ಯಾರಾದ್ರಾಗ್ಲಿ ಪುನೀತ್ ನೋಡ್ಗುರು ಎಷ್ಟು ಪೆಗ್ಗಾಗೈತೆ ಹೇಳ್ಬಿಡು. ಯಾವತ್ತೇ ಆಗಲಿ ನಾವೇನಾದರೂ ಮಾತಾಡ್ತೀವಿ ಅಂದರೆ ಬಲವಾದ ಆಧಾರಗಳಿರಬೇಕು, ಬಲವಾದ ಪ್ರೂಫ್ಗಳು, ಸಾಕ್ಷಿಗಳು ಇವೆಲ್ಲ ತೊಗೊಂಬಂದು ಮಾತಾಡು. ಅವಾಗ ನೀನು ಮಾತಾಡೋದಕ್ಕೆ ಒಂದು ತೂಕ ಇರುತ್ತೆ. ಅವಾಗ ನಾವು ಹಿಂಗೆ ವಾಪಸ್ ಮಾತಾಡೋದು ಕೂಡ ಆಗದಿರೋಂಗೆ ವಿಡಿಯೋ ಮಾಡು, ಅದಕ್ಕೆ ನಾನು ಮೆಚ್ಕೊತೀನಿ. ನೀವೆಷ್ಟು ವಯಸ್ಸಲ್ಲಿ ದೊಡ್ಡವರಾದ್ರೂ ನನಗೆ ಇವಾಗ ನೀನು ಏನಕ್ಕೆ ಬರ್ತಾ ಇದೆ? ನಮ್ಮ ಬಾಸ್ ಬಗ್ಗೆ ಏನೋ ಅವಶ್ಯಕತೆ ಇತ್ತು ನಿಮಗೆ? ಏನಕ್ಕೆ ತಂದ್ರಿ ಪುನೀತನ ಹೆಸರು ಅವಶ್ಯಕತೆ ಇತ್ತಾ ಅಲ್ಲಿ? ಏನು ಮಾತಾಡ್ತಾ ಇದ್ದೀರಿ ನೀವು? ರಾಜಣ್ಣವ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ, ಶಿವಣ್ಣವ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ, ರಾಘಣ್ಣವ್ರ ಬಗ್ಗೆ ಮಾತಾಡ್ತೀರಾ, ಪುನೀತ್ ಅವ್ರನ್ನ ಕೂಡ ಎಳಿಬೇಕಾಗಿತ್ತು, ಎಳ್ದ್ಬಿಟ್ಟಿದ್ದೀರಾ. ಒಬ್ಬ ಹೇಟರ್ ಹೆಂಗೆ ಯೋಚನೆ ಮಾಡ್ಬೇಕು ಹಂಗೆ ಯೋಚನೆ ಮಾಡಿದ್ದೀರಾ. ಒಂದು ಏನೋ ರೂಮರ್ಸ್ ಹಿಡ್ಕೊಂಡ್ಬಂದ್ಬಿಟ್ಟು ರಾಜಣ್ಣನ ಮೇಲೆ ಇವತ್ತು ಮಾತಾಡೋದಕ್ಕೆ ನಿಮ್ಗೆ ಅಷ್ಟೊಂದು ಧೈರ್ಯ ಬರ್ತಾ ಇದೆಯಲ್ಲ, ಅದು ಧೈರ್ಯ ಯಾರು ಕೊಟ್ಟಿರೋದು? ನೀವು ನನ್ನ ನೋಡೋದು ಕೊಲೆ ಮಾಡಿದ್ರು ಪರವಾಗಿಲ್ಲ, ಪುನೀತ್ ಫ್ಯಾನು ಯಾರೋ. ನಮ್ಗೇನು ಅವಶ್ಯಕತೆ ಐತೆ? ನೀವು ಮಾಡಿದಿರಲ್ಲ ವಿಡಿಯೋ, ಅದಕ್ಕೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಇದಕ್ಕೊಂದು ಉತ್ತರ ಬೇಕು. ನಾವು ಲೀಗಲ್ ಆಗಿ ಮಾತಾಡ್ತೀವಿ, ಎವ್ರಿ ಒನ್ ಹ್ಯಾಸ್ ರೈಟ್ ಟು ಸ್ಪೀಚ್. ನಿಮಗೂ ರೈಟ್ ಟು ಸ್ಪೀಚ್ ಇದೆ, ಬಟ್ ರೈಟ್ ಟು ಸ್ಪೀಚ್ ಇದೆ ಅಂತ ಹೇಳ್ಬಿಟ್ಟು ಸುಳ್ಳು ಸುದ್ದಿ ಹೇಳೋದು ಕೂಡ ಲೀಗಲ್ ಅಲ್ಲ. ಒಬ್ಬ ಮನುಷ್ಯನ ಬಗ್ಗೆ ಅಪಪ್ರಚಾರ ಮಾಡೋದು ಕರೆಕ್ಟ್ ಅಲ್ಲ, ಅದು ಒಳ್ಳೇದು ಅಲ್ಲ. ಇಟ್ ಈಸ್ ನಾಟ್ ಇವನ್ ಲೀಗಲಿ ರೈಟ್. ನಾವು ಕೂಡ ಡಿಫಾಮೇಷನ್ ಕೇಸ್ ಹಾಕ್ಬೋದು, ನೆನಪಿರಲಿ. ನಮ್ದೇನೇ ಇದ್ರು ಯಾವತ್ತಿದ್ರು ಒಂದೇ ಬ್ರ್ಯಾಂಡ್, ಅಪ್ಪು ಬಾಸ್, ಪುನೀತ್ ರಾಜ್ಕುಮಾರ್, ಪವರ್ ಸ್ಟಾರ್ ಅಷ್ಟೇ. ನಮ್ಮ ಎಮೋಷನ್ಸ್ ಹರ್ಟ್ ಆದರೆ ನಾವು ಹಿಂಗೆ ಮಾತಾಡ್ತೀವಿ. ನಾವು ಇನ್ನೂ ಮಾತಾಡೋದು ಬೇಜಾನಿದೆ. ಅಯೋಗ್ಯ ಅನ್ನೋ ಅಷ್ಟು ಧೈರ್ಯನ ನಿಮಗೆ ಮತ್ತೆ ನಾನು ಇದನ್ನೇ ತರ್ತಾ ಇದ್ದೀನಿ. ಯಾಕಂದರೆ ರಾಜಣ್ಣ ಅಣ್ಣವರು ಇಡೀ ಇಂಡಸ್ಟ್ರಿ ಇವತ್ತು ಮರ್ಯಾದೆ ಕೊಡುತ್ತೆ. ಅವ್ರ ಫೋಟೋಗಳು ಎಷ್ಟು ಜನ ಮನೇಲಿದ್ದಾವೆ. ಅವ್ರ ಮಗ ಅಪ್ಪು ಬಾಸು ಅವ್ರು ತೀರೋದ್ಮೇಲೆ ಇವಾಗ ಎಷ್ಟು ಜನ ಪ್ರತಿಯೊಬ್ಬರು ಮನೆಯಲ್ಲಿ, ಕೆಲವೊಬ್ರು ದೇವ್ರ ಮನೇಲಿ ಕೂಡ ಹಿಡ್ಕೊಂಡು ಪೂಜೆ ಮಾಡ್ತವ್ರೆ. ಅಂಥವ್ರ ಬಗ್ಗೆ ಮಾತಾಡೋ ಅಷ್ಟು ನಮಗೆ ನಿಜವಾಗ್ಲೂ ಅರ್ಹತೆ ಇದೆಯಾ? ನಮ್ಮೆಲ್ಲರಿಗೂ, ನನ್ಗೂ ಕೂಡ ಸಮೇತ ನಮ್ಗೆ ಅರ್ಹತೆ ಇಲ್ಲ. ಫಸ್ಟ್ ಆಫ್ ಆಲ್ ನಾನೊಂದು ಹೇಳ್ತೀನಿ, ಓಕೆ ಅವ್ರು 10 ಕೋಟಿ ದುಡಿತಾ ಇದ್ರು, 20 ಕೋಟಿ ದುಡಿತಾ ಇದ್ರು, ಒಂದು 10 ರೂಪಾಯಿ ದುಡಿಯೋದ್ರಲ್ಲಿ 3-4 ರೂಪಾಯಿ ಅವ್ರು ಡೊನೇಟ್ ಮಾಡ್ತಾ ಇದ್ರು, ಕರೆಕ್ಟ್ ಅಲ್ವಾ? ಇವಾಗ ವಿಡಿಯೋ ಮಾಡಿದಿರಲ್ಲ ಸರ್, ನೀವು ಅಟ್ಲೀಸ್ಟ್ ಒಂದು 10-20 ಸಾವಿರದ್ದು ದುಡಿತಾ ಇರ್ತೀರನೋ, ಅದ್ರಲ್ಲಿ ಎಷ್ಟು ರೂಪಾಯಿ ನೀವು ದಾನ ಮಾಡ್ತೀರಾ ಸರ್ ತಿಂಗಳು? ಅದನ್ನು ಫಸ್ಟ್ ಯೋಚನೆ ಮಾಡಿ ಸರ್. ಒಬ್ರ ಬಗ್ಗೆ ಮಾತಾಡೋವಾಗ ಬೇಡ ಸರ್, ಇವೆಲ್ಲ ಒಳ್ಳೇದಲ್ಲ, ಇದೆಲ್ಲ ತಪ್ಪು ಅಂತ ನಿಮಗೆ ಕೂಡ ಗೊತ್ತು ಸರ್. ನೀವು ಮಾತಾಡ್ತಾ ಇದ್ದೀರಲ್ಲ, ನಿಮ್ಮ ಮನಸ್ಸು ಕೂಡ ಅನಿಸ್ತೈತೆ ಇದು ತಪ್ಪು. ಮಾತಾಡೋಗ ಅಂತ ಪಾಪ ನಿಮ್ಮ ಮಾತಾಡೋ ಕೂಡ ಆಗ್ತಾ ಇಲ್ಲ. ಅಷ್ಟೊಂದು ಆಗದೆ ಇರುವಾಗ ಅಷ್ಟೊಂದು ನಾವು ನೀರು ಕುಡಿಬಾರ್ದು. ಆ ನೀರು ಕುಡಿದ್ಮೇಲೆ ನಾವು ವಿಡಿಯೋ ಕೂಡ ಮಾಡೋಕ್ಕೆ ಹೋಗ್ಬಾರ್ದು ಸರ್. ಇದು ನನ್ನಂಥವ್ರ ಹತ್ರ ಹೇಳ್ಸ್ಕೊಳೋ ಪರಿಸ್ಥಿತಿಲಿ ನೀವು ಇಲ್ಲದೆ ಇರ್ಬೋದು. ನೀವು ನಮ್ಗಿಂತ ತುಂಬ ದೊಡ್ಡದಾಗಿರ್ಬೋದು, ನೀವೇ ಮರ ಇರ್ಬೋದು, ನಾವೇ ಬುಡ ಇರ್ಬೋದು. ಬಟ್ ತಪ್ಪಂದರೆ ತಪ್ಪೇ ಸರ್. ಬುಡ ಇಲ್ಲದೆ ಮರ ಬೆಳೆಯಲ್ಲ, ಮರ ಇಲ್ಲದೆ ಬುಡ ಕೂಡ ಇರಲ್ಲ. ಬೇಡ ಸರ್, ನಮ್ಮ ಹತ್ರ ನಾವು ಸರಿ ಇಲ್ಲ. ನಿಜವಾಗ್ಲೂ ನಮ್ಮ ದೊಡ್ಡ ಮನೆ ವಿಷಯ ನಿಮಗೆ ಬೇಕಾಗಿಲ್ಲ. ಅದು ಬೇಡದಿರೋ ವಿಷಯ ಬಗ್ಗೆ ನೀವು ಮಾತಾಡೋಕೆ ಹೋಗ್ಬೇಡಿ. ವಿಷ್ಣುದಾದ ಅವ್ರಿಗೆ ಅನ್ಯಾಯ ಆಗಿದೆ, ವಿಷ್ಣುದಾದ ಅವ್ರ ಸಮಾಧಿ ನೆಲಸಮ ಮಾಡಿದ್ದಾರೆ, ಇವೆಲ್ಲದ್ರ ಬಗ್ಗೆ ನಮಗೆ ಕಾಳಜಿ ಇದೆ ಸರ್. ನಮಗೂ ಬೇಜಾರಾಗ್ತಾ ಇದೆ. ಇದಕ್ಕೂ ರಾಜಣ್ಣನಿಗೂ ಏನು ಸಂಬಂಧ ಇಲ್ಲ. ಇನ್ಫ್ಯಾಕ್ಟ್ ನಾವೆಲ್ಲ ದೊಡ್ಡ ಮನೆ ಅಭಿಮಾನಿಗಳು. ನೀವೇನಾದರೂ ಒಂದು ಡೊನೇಷನ್ ಡ್ರೈವ್ ಥರ ಏನಾದರೂ ಸ್ಟಾರ್ಟ್ ಮಾಡಿದ್ರೆ ನಾವು ಕೂಡ ಪಿಚ್ಚಿನ್ ಆಗ್ಬಿಟ್ಟು ನಾವು ಕೂಡ ಡೊನೇಟ್ ಮಾಡೋದು, ಆ ಡೊನೇಷನ್ ಡ್ರೈವ್ನ ಪ್ರಮೋಟ್ ಮಾಡೋದು ಕೂಡ ಮಾಡ್ಕೊಡ್ತೀವಿ ಸರ್. ಇಷ್ಟೇ ಹೇಳ್ತೀವಿ ಸರ್, ಮಾಡ್ಕೊಡ್ತೀವಿ ಅಲ್ಲ ಸರ್. ಇದು ನಮಗೆ ವಿಷ್ಣುದಾದ ಮೇಲಿರೋ ಅಭಿಮಾನ, ಪ್ರೀತಿ, ವಿಶ್ವಾಸ. ಯಾಕಂದರೆ ಅ ಲೆಜೆಂಡ್ ಈಸ್ ಆಲ್ವೇಸ್ ಅ ಲೆಜೆಂಡ್. ನಾನು ಮೊದಲು ಕೂಡ ಹೇಳಿದ್ದೀನಿ, ಮೊನ್ನೆ ಮಾಡಿರೋ ವಿಡಿಯೋಲಿ ನಾನು ಹೇಳಿದ್ದೀನಿ, ವಿಷ್ಣುದಾದ ಒಬ್ಬ ಲೆಜೆಂಡ್, ಅವ್ರ ಆ್ಯಕ್ಟರ್ ಅಲ್ಲ. ಅವ್ರ ಸಮಾಧಿ ನೆಲಸಮ ಮಾಡಿರೋದು ನಮ್ಗೆ ತುಂಬ ದುಃಖ ಇದೆ. ಬಟ್ ಈ ಥರ ಮಾತಾಡ್ಬಿಟ್ಟು ನಮಗೆ ಬೇರೆ ಥರ ದುಃಖ ಕೊಡೋಕೆ ಹೋಗ್ಬೇಡಿ ಸರ್. ನಾವೆಲ್ಲ ಒಂದಾಗಿರಬೇಕು. ಒಗ್ಗಟ್ಟಿನಲ್ಲಿ ಬಲವಿದೆ, ನಿಜ ಹೇಳ್ತಾ ಇದ್ದೀನಿ, ಒಗ್ಗಟ್ಟಿನಲ್ಲಿ ಬಲವಿದೆ. ನಮಗೆಲ್ಲ ಆ್ಯಕ್ಟರ್ಸ್ ಅಂದರೆ ಇಷ್ಟ. ಏನೋ ರೂಮರ್ಸ್ ತೊಗೊಂಬಂದ್ಬಿಟ್ಟು ನೀವು ಮಾಡ್ತಾ ಇದ್ದೀರಲ್ವಾ, ನೀವು ಮಾಡಲೇಬೇಕು. ನಮ್ಮ ಮೇಲೆ ಅಷ್ಟೊಂದು ನಿಮಗೆ ಕೋಪ, ಅಷ್ಟೊಂದು ನಿಮ್ಗೆ ಏನೇನೋ ರಿವೆಂಜ್ ತೊಗೊಬೇಕು ಅಂತ ಏನೋ ಇದ್ದರೆ ಪ್ರೂಫ್ ಸಮೇತ ಮಾತಾಡಿ ಸರ್. ಯಾಕಂದರೆ
ಪ್ರೂಫ್ ಸಮೇತ ಮಾತಾಡಿದಾಗ ಮಾತ್ರ ಏನಾದರೂ ಪ್ರೂವ್ ಮಾಡೋಕ್ಕಾಗೋದು. ನೀವು ಇಲ್ಲ ಇದೇ ಥರ ಡಿಫೇಮ್ ಮಾಡ್ತಾ ಇದ್ದೀರಾ ಅಂದರೆ ನಮಗೂ ಗೊತ್ತು ಏನು ಮಾಡಬೇಕು ಅಂತ. ರಿಕ್ವೆಸ್ಟ್ ಮಾಡ್ಕೊತಾ ಇದೀವಿ ಅಂತ ನಮ್ಮನ್ನ ಇದನ್ಕೊಂಬಿಡಿ ಸರ್, ನಮ್ಮನ್ನ ಕಿಂಡಲ್ ಮಾಡ್ಕೊಂಬಿಡಿ, ನಮಗೂ ಗೊತ್ತು ಏನು ಮಾಡಬೇಕು ಅಂತ. ಇಷ್ಟು ಸಾಕಿ ವಿಡಿಯೋಗೆ. ಜೈ ಅಪ್ಪು ಬಾಸ್, ಜೈ ಕನ್ನಡಾಂಬೆ, ಫಸ್ಟು ಜೈ ಕನ್ನಡಾಂಬೆ, ಜೈ ಅಪ್ಪು ಬಾಸ್, ಜೈ ರಾಜವಂಶ. ಓಕೆನಾ ಸರ್? ಬಾಯ್ ಸರ್.